ಫೆಬ್ರವರಿ ನೀವು F&O ಟ್ರೇಡರ್ ಆಗಿದ್ರೆ ಈ ಡೇಟ್ ಅನ್ನು ನೆನಪಿಟ್ಕೊಳ್ರಿ. ಯಾಕಂತ ಕೇಳ್ತಿದ್ದೀರಾ? ಯಾಕಂದ್ರೆ F&O ಸೆಗ್ಮೆಂಟ್ ಇಂದ ತುಂಬಾ ಕಂಪನಿಗಳಿನ 16 ಪಾಪ್ಯುಲರ್ ಸ್ಟಾಕ್ಸ್ ಅನ್ನು 28 ಫೆಬ್ರವರಿಯಿಂದ ರಿಮೂವ್ ಆಗುತ್ತೆ. ಅಂದ್ರೆ ಈ ಸ್ಟಾಕ್ಸ್ ಗಳಿಗೆ ನೀವು ಹೊಸ ಕಾಂಟ್ರಾಕ್ಟ್ಸ್ ಅನ್ನು ತಗೊಳ್ಳಕ್ಕೆ ಆಗಲ್ಲ. ಆದ್ರೆ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ ವರೆಗೂ ಟ್ರೇಡ್ ಆಗುತ್ತೆ. ಈ ಸ್ಟಾಕ್ಸ್ ನ ಲಿಸ್ಟ್ ಇಲ್ಲಿದೆ. ಅಬೂಟ್ ಇಂಡಿಯಾ, ಅತುಲ್ ಲಿಮಿಟೆಡ್, ಬಾಟಾ ಇಂಡಿಯಾ, ಕ್ಯಾನ್ ಫಿನ್ ಹೋಮ್ಸ್, ಕೋರಮಂಡಲ್ ಇಂಟರ್ನ್ಯಾಷನಲ್, ಸಿಟಿ ಯೂನಿಯನ್ ಬ್ಯಾಂಕ್, ಗುಜರಾತ್ ಗ್ಯಾಸ್, GNFC, ಇಂಡಿಯಾ ಮಾರ್ಟ್, IPCA ಲ್ಯಾಬ್ಸ್, ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್, ಮೆಟ್ರೋಪಾಲಿಸ್, ನವೀನ್ ಫ್ಲೋರೈನ್, PVR ಐನಾಕ್ಸ್, ಸನ್ ಟಿವಿ ಅಂಡ್ ಯುನೈಟೆಡ್ ಬ್ರಿವರೀಸ್. ಬಟ್ ಈ ಎಕ್ಸ್ಕ್ಲೂಷನ್ ಯಾಕೆ ನಡೀತಿದೆ? ಆಕ್ಚುಲಿ ಆಗಸ್ಟ್ 2024 ಅಲ್ಲಿ F&O ರೂಲ್ಸ್ ಅನ್ನು ಸೆಬಿ ರಿವೈಸ್ ಮಾಡಿದೆ. ಈಗ ಒಂದು ಸ್ಟಾಕ್ ಈ ಸಿಗ್ಮೆಂಟ್ ಅಲ್ಲಿ ಇರೋದಕ್ಕೆ 3 ಕ್ರೈಟೇರಿಯಾವನ್ನು ಮೀಟ್ ಮಾಡಬೇಕು. ಈ ಮೀಡಿಯನ್ ಕ್ವಾರ್ಟರ್ ಸಿಗ್ಮಾ ಆರ್ಡರ್ ಸೈಜ್ ಆಫ್ ₹75 lakh ಇದು ಮುಂಚೆ ₹25 lakh ಆಗಿತ್ತು. A market wide position limit of ₹1500 crore ಇದು ಮುಂಚೆ ₹500 crore ಆಗಿತ್ತು. An average daily delivery value of ₹35 crore ಇದು ಮುಂಚೆ ₹10 crore ಆಗಿತ್ತು. ರೋಲಿಂಗ್ ಬೇಸಿಸ್ ಅಲ್ಲಿ 3 or 6 ಮಂತ್ಸ್ಗೆ ಈ 3 ಕ್ರೈಟೇರಿಯಾವನ್ನು ಸ್ಟಾಕ್ಸ್ ಮೀಟ್ ಮಾಡಿಲ್ಲ ಅಂದ್ರೆ ರಿಮೂವ್ ಮಾಡಲಾಗುತ್ತೆ. ನೀವು ಏನ್ ಮಾಡಬೇಕು? ಈ ಸ್ಟಾಕ್ಸ್ ಅಲ್ಲಿ ನಿಮಗೆ ಓಪನ್ ಪೊಸಿಷನ್ಸ್ ಇದ್ರೆ ಇಶ್ಯೂಸ್ ಅವಾಯ್ಡ್ ಮಾಡಕ್ಕೆ ಅದನ್ನು 28 ಫೆಬ್ರವರಿ ಒಳಗೆ ಕ್ಲೋಸ್ ಮಾಡಿ. ಈ ಸ್ಟಾಕ್ಸ್ ಗಳಿಗೆ ನೀವು ಕಾಂಟ್ರಾಕ್ಟ್ಸ್ ಅನ್ನು ಹೊಂದಿದ್ದೀರಾ? ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಇದೇ ತರ ಹೆಚ್ಚು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.